ಈ ತರದ್ ವಾರ್ ಡಿಕ್ಲೇರ್ ಆದಾಗ ಅಥವಾ ಅವ್ರ ಮನೆ ಏನಾದ್ರು ಹಾಳು ಮಾಡ್ಕೊಂಡ್ರು ಅಂದ್ರೆ ಅವ್ರು ಯಾರು ಏನು ಎತ್ತದ್ ನೋಡಲ್ಲ, ಅಲ್ಲಿ ಬಂದು ಇದು ಅಂದ್ರೆ ದೇ ಹ್ಯಾವ್ ಟು ಸೇ, ಅವ್ರಿಗೆ ಮೆಸೇಜ್ ಇರುತ್ತೆ. ಆ ರೀತಿ ಅವ್ರನ್ನ ಅಲ್ಲಿ ಸಿವಿಲಿಯನ್ಸ್ ನ ಟ್ರೀಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಭೇದ ಭಾವ ಇಲ್ಲ. ಬಿಕಾಸ್ ನಾವಿದ್ದ ಜಾಗ ಇಟ್ ವಾಸ್ ದ ರಿಚೆಸ್ಟ್ ಪ್ಲೇಸ್ ಅಂತ ಹೇಳಬೇಕು. ಅಲ್ಲಿ ಇರೋ ಜನರು ಕೂಡ ವೆರಿ ರಿಚ್ ಹೈ ಕ್ಲಾಸ್ ಪೀಪಲ್. ಒಳ್ಳೆ ಹೋಟೆಲ್ಸ್ಗಳು ಇದೆ, ಮನೆಗಳು ತುಂಬಾ ಚೆನ್ನಾಗಿದೆ. ಸುತ್ತಮುತ್ತ ಇರೋರ್ದು ಹೇಗೆ ಮತ್ತೆ ಈಗ ನೀವಿರೋ ಜಾಗ ಬಿಡಿ ಟೆಲ್ ಅವೀವ್ ಅನ್ನೋ ಜಾಗ ಆಕ್ಚುಲಿ ಆ ಜಾಗನೇ ಕಂಪ್ಲೀಟ್ ಆಗಿ ಇಸ್ ವೆರಿ ರಿಚ್ ಕ್ಲಾಸ್ ಪೀಪಲ್. ಅಂಡ್ ಇವನ್ ಮೋರ್ ಓವರ್ ನಾವು ಜೆರೂಸಲೇಮ್ ಟ್ರಾವೆಲ್ ಮಾಡಿದ್ವಿ, ಎಲ್ಲ ಹೋದಾಗೆಲ್ಲ ನೋಡಿದ್ದು ತುಂಬಾ ಚೆನ್ನಾಗಿದೆ. ಇದೇ ತರ ವ್ಯವಸ್ಥೆ ಇದೆ. ಜನರು ಕೂಡ ಅದೇ ಹೇಳ್ತಿಲ್ಲಲ್ಲ, ಈಗ ಮೇ ಬಿ ನಮ್ಮ ಮನೆ ದೊಡ್ಡದಿರ್ಬೋದು, ಪಕ್ಕದಲ್ಲಿ ಒಂದು ಚಿಕ್ಕ ಮನೆ ಇಟ್ಕೊಳ್ಳಿ. ಆ ಚಿಕ್ಕ ಮನೆ ಅಟ್ಯಾಕ್ ಆದಾಗ ಅಲ್ಲಿ ಪಕ್ಕದಲ್ಲಿ ಇರೋರೇ ಅವ್ರಿಗೆ ಶೆಲ್ಟರ್ ಕೊಡ್ತಾರೆ. ಸೊ ಅವ್ರಿಗೆ ಆಶ್ರಯ ಇಲ್ದವರು ಇಮಿಡಿಯೇಟ್ ಆಗಿ ಹೋಟೆಲ್ಗೆ ಶಿಫ್ಟ್ ಮಾಡಿ ಅಂತ ಹೇಳಿ. ನಾವೇ ಬಸ್ಸಲ್ಲಿ ಹೋಗ್ತಾ ಸೈರನ್ ಬಂದಿದ್ದಕ್ಕೆ ಯಾವ್ದೋ ಹೋಟ್ಲಿಗೆ ನುಗ್ಬಿಟ್ವಿ, ಅವ್ರು ನೀಟಾಗಿ ಒಳಗಡೆ ಕರ್ಕೊಂಡು ಅವ್ರ ಬಂಕರ್ನ ನಮ್ಗೆ ಆ ಅನುಭವ ಆಗಿದೆ. ನಾವು ಬಸ್ಸಲ್ಲಿ ಹೊರಟು ಒಂದು 10 ನಿಮಿಷಕ್ಕೆ ಅಥವಾ ಒಂದು 15 ನಿಮಿಷ ಜರ್ನಿ ಮಾಡಿದ್ವೇನೋ, ಸಡನ್ ಸೈರನ್ ಬಂತು, ತಕ್ಷಣ ಸೈಡ್ಗೆ ಹಾಕ್ಬಿಟ್ಟು ಬಸ್ನಲ್ಲಿ ಯಾವ್ದು ಆ ಹೋಟ್ಲಿಗೂ ನಮಗೂ ಯಾವುದೇ ರೀತಿ ಸೀದಾ ಒಳಗಡೆ ಹೋದ್ವಿ, ಬಿಟ್ಕೊಂಡ್ರು ನೀಟಾಗಿ ಕೆಳಗಡೆ ಬಂಕರ್ ಕರ್ಕೊಂಡು ಹೋದ್ರು. ಅಲ್ಲಿ ನಮಗೆ ಆ ಅನುಭವ ಆಗಿದೆ. ಇನ್ನು ಅಲ್ಲಿನ ಪ್ರಜೆಗಳಿಗೆ, ನಾವು ಹೊರಗಡೆಯಿಂದ ಬಂದಿರೋರಿಗೆ ಅವ್ರನ್ನ ಆ ಥರ ಟ್ರೀಟ್ ಮಾಡಿದ್ಮೇಲೆ ಇನ್ನು ಅವ್ರ ಲೋಕಲ್ ರೆಸಿಡೆನ್ಸ್ಗೆ ಖಂಡಿತ ಅವ್ರಿಗೆ ಕಂಪ್ಲೀಟ್ ಆಗಿ ಅಂದ್ರೆ ಯಾವುದು ಆ ರೀತಿ ಬೇರೆ ಫಾರ್ಮಾಲಿಟೀಸ್ ಇಲ್ಲದೆ ಪ್ರತಿಯೊಬ್ಬ ಮಗು ಸೈನಿಕನಾಗೆ ಹುಟ್ಟುತ್ತಾನೆ ಇಸ್ರೇಲ್ನಲ್ಲಿ. ಯಾಕೆ ಇಸ್ರೇಲ್ ಪುಟ್ಟ ದೇಶ ಆದ್ರೂ ಇಷ್ಟೊಂದು ಸ್ಟ್ರಾಂಗ್ ಆಗಿ ಆಮೇಲೆ ಇನ್ನೊಂದು ನೋಡಿ, ಇಸ್ರೇಲ್ ಅನ್ನುವಂಥದ್ದು ಬಹಳ ಪುಟ್ಟು ದೇಶ ಅಂತ ಯುದ್ಧ ಆರಂಭ ಆದಾಗಿಂದ ನಾವು ಮಾತಾಡ್ತಾ ಇದ್ದೀವಿ. ಅಂಡ್ ಸರೌಂಡಿಂಗ್ ಇರುವಂತಹ ದೇಶಗಳು ಯಾವ್ದು, ಎಲ್ಲರೂ ಕೂಡ ಅವರನ್ನ ವಿರೋಧಿಸುವಂಥವ್ರೆ. ಆದ್ರೂ ಹೆಂಗ್ ಸಸ್ಟೈನ್ ಆಗಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ? ಅವ್ರು ಎನಿ ಟೈಮ್ ಅಲರ್ಟ್ ಆಗಿದ್ದಾರೆ ಮೇಡಮ್. ಇರಾನ್ ಅಟ್ಯಾಕ್ ಮಾಡ್ತಾ ಇದೆ, ಆದ್ರೆ 75 ಅಂದ್ರೆ ಈಗ ಇಸ್ರೇಲ್ ಕಂಪೇರ್ ಮಾಡಿದ್ರೆ ಇರಾನ್ 75 ಭಾಗದಷ್ಟು ದೊಡ್ಡದು, ಇನ್ನು ಜನರು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾರೆ. ಭೂ ವಿಸ್ತರಣದಲ್ಲಿ ಸಣ್ಣದು, ಜನಸಂಖ್ಯೆಯಲ್ಲಿ ಬಹಳ ಪುಟ್ಟು ದೇಶ. ಹೇಗೆ ಸಸ್ಟೈನ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಬೇಸಿಕಲಿ ಅವ್ರದ್ದು ಟೆಕ್ನಾಲಜಿ ಮತ್ತೆ ಲೇಟೆಸ್ಟ್ ಇದೇನಿದೆ, ಈಗ ಹೇಳಿದ್ನಲ್ಲ ಅವ್ರದ್ದು ಐರನ್ ಡೋಮ್ ಅಂತ ಏನಿದೆ, ಐರನ್ ಡೋಮು ನಮ್ಗೆ ಗೊತ್ತಿರೋ ಹಂಗೆ ಅಮೆರಿಕ ಬಿಟ್ರೆ ಇಸ್ರೇಲು ಅಥವಾ ಇನ್ಯಾವ್ದಾರ ದೇಶದಲ್ಲಿ ನನ್ನ ಮಾಹಿತಿಗಿರೋದು ಇದೆರಡು. ಫಸ್ಟ್ ಇಸ್ರೇಲ್ ಅಲ್ಲೇ, ಫಸ್ಟ್ ಅದೇ ಇಸ್ರೇಲ್ ಟೆಕ್ನಾಲಜಿ ಅಂದ್ರೆ ಅದು. ನೀವು ಅಲ್ಲಿ ಎಲ್ಲಾರು ಒಂದು ಮಿಸೈಲ್ ಫೈರ್ ಆದ್ರೆ, ಎಲ್ಲಾರು, ನಾನು ಇರಾನ್ ಬಗ್ಗೆನೇ ಅಂತ ಮಾತಾಡ್ತೀನಿ, ಪ್ರಪಂಚದಲ್ಲಿ ಯಾವುದೇ ಮೂಲೆಯಿಂದ ಇಸ್ರೇಲಿಗೆ ಗುರಿಯಾಗಿ ಇಟ್ಕೊಂಡು ಮಾಡಿದ್ರೆ ತಕ್ಷಣನೇ ದೇ ಗೆಟ್ ಅನ್ ಅಲರ್ಟ್ ಅಂಡ್ ಕೌಂಟರ್ ಇಸ್ ಫೈರ್ಡ್ ಟು ಇಂಟರ್ಸೆಕ್ಟ್ ಅದನ್ನು ಮಾಡೋ ಅಂಥದ್ದು. ಈವನ್ ನೀವು ಹೇಳ್ತಾ ಇರೋ ದೇಶ ಪುಟ್ಟದ್ದು ಒಂದೇ ಅಲ್ಲ, ಇರಾನನ್ನು ಮತ್ತು ಇಸ್ರೇಲನ್ನು ನೀವು ಮಿಲಿಟ್ರಿ ಮೈಟನ್ನು ನೀವು ಇದು ಹಾಕೊಂಡ್ರೆ ಅದನ್ನು ಕೂಡ ನೋಡ್ತಾ ಇದ್ದೆ. ಇವ್ರ ಹತ್ರ ಅದೇ ನೀವು ಟಿ ವಿನಲ್ಲೇ ತೋರಿಸ್ತಾ ಇದ್ರು, ಇವ್ರ ಹತ್ರ 10 ಟ್ಯಾಂಕರ್ ಇದೆ, ಇವ್ರ ಹತ್ರ ಅದನ್ನ ನೋಡಿದ್ರು ಇಸ್ರೇಲ್ ಹತ್ರ ಇರೋದು ಕಡಿಮೆನೆ. ಫೈಟರ್ ಪ್ಲೇನ್ಸ್ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ 40% ಅವರೇ ಓನ್ ಆಗಿ ರೆಡಿ ಮಾಡ್ತಾರೆ. ಹೌದು ಹೌದು ಹೌದು. ಅಲ್ಲಿ ಹುಟ್ಟುವಂತಹ ಪ್ರತಿಯೊಬ್ಬ ಮಗ ಒಬ್ಬ ಯೋಧನಾಗಿರ್ತಾನೆ, ಮತ್ತೊಬ್ಬ ಅಂದ್ರೆ ಲೈಕ್ ಡಾಕ್ಟರ್ ಆಗಿರ್ಬೋದು ಅಥವಾ ಟೆಕ್ನಾಲಜಿ ಇಂಪ್ರೂವ್ ಅಂದ್ರೆ ಏನಾದ್ರೂ ಒಂದು ಸಾಧಿಸಿ ಅಲ್ಲಿರೋ ಒಂದು ಸಾಯ್ತಾನೆ ಅನ್ನೋ ತರ. ಅಲ್ಲಿ ಒಂದು ಗಳಿಗೆಯಲ್ಲಿ ನಾವು ಕಂಪ್ಯಾರಿಸನ್ ಮಾಡಿದ್ವಿ. ನಮ್ಮ ಇವಾಗ ಇಂಡಿಯಾದಲ್ಲಿ ಅಟ್ಯಾಕ್ ಆಯಿತು, ಯಾವುದು ಪುಲ್ವಾಮಾ ಆಯಿತು, ಈಗ ರೀಸೆಂಟಾಗಿ ಕಾಶ್ಮೀರದ ಎಸ್ 2 ಅಟ್ಯಾಕ್ ಆದಾಗ ಆಯಿತು, ನೋಡಿದ್ವಿ, ನಾವು ಬೇಜಾರಾಯಿತು, ಫ್ಯಾಮಿಲಿಗಳನ್ನ ನಾವು ಕನ್ಸೋಲ್ ಮಾಡಿದ್ವಿ. ಅದು ಏನೋ 1 ತಿಂಗಳ ಟೈಮಿಗೆ ಎಲ್ಲ ಮುಗೀತು ಅಂತ ಅನ್ಕೊಂಡ್ಬಿಟ್ವಲ್ಲ. ಇಲ್ಲಿ ಆ ಥರ ಅಲ್ಲ. ಇಸ್ರೇಲ್ನಲ್ಲಿ ಬೆಳಗ್ಗೆ ಎದ್ರು ಯುದ್ಧಕ್ಕೆ ರೆಡಿ ಆಗಿರ್ಬೇಕು. ಇಲ್ಲಿ ಅಕ್ಟೋಬರ್ 7, 2023ನಲ್ಲಿ ಒಂದು ಕ್ರೂರವಾದ ಘಟನೆ ನಡೆದಿದೆ ಇಸ್ರೇಲ್ನಲ್ಲಿ. ನಮ್ಮ ನಾವು ನೋಡಿದ್ದೀವಿ, ನಮ್ಮ ಬೆಂಗಳೂರಿನಲ್ಲೆಲ್ಲ ಒಂದು ಮ್ಯೂಸಿಕ್ ಕಾನ್ಸರ್ಟ್ ನಡೆಯುತ್ತೆ, ಸನ್ ಬರ್ನ್ ಅಂತ, ಮತ್ತು ಮತ್ತೊಂದು ದ ಹೋಲ್ ಡೇ ದೇರ್ ವಿಲ್ ಬಿ ಎ ಮ್ಯೂಸಿಕ್. ಎಲ್ಲ ಯಂಗ್ಸ್ಟರ್ಸ್ ಬರ್ತಾರೆ, ಟಿಕೆಟ್ ಕೊಟ್ಟು ನಾವು ಆ ರೀತಿ ಒಂದು ಇವೆಂಟ್ ನಡೆದಿದೆ ಅಕ್ಟೋಬರ್ನಲ್ಲಿ 2023 7th. ಸೊ ಆ ಇವೆಂಟ್ನಲ್ಲಿ ಒಂದು 3000-4000 ಕೊಲೆಗಳಾಯ್ತಾ, 1500-3000 ಜನ ಇದ್ರು, 3000-4000 ಜನ ಸೇರಿದ್ರು ಆ ಇವೆಂಟ್ಗೆ, ಎಲ್ಲ ಯಂಗ್ಸ್ಟರ್ಸ್. ಆ ಇವೆಂಟ್ ನಡೆದಿದ್ದ ದಿನ ಬೆಳಿಗ್ಗೆನೆ, ಇವೆಂಟ್ ಇನ್ನೇನು ಶುರು ಆಗಬೇಕು, ಆ ದಿನ ಒಂದು 1500 ಕೊಲೆಗಳು ನಡೆದಿರೋದು, ಮರ್ಡರ್ ಆಗಿದೆ, ನೋವಾ ಫೆಸ್ಟಿವಲ್ ಅಂತ. ಆ ಜಾಗದಲ್ಲೇ ಇವಾಗ ಅವ್ರನ್ನೆಲ್ಲ ಅಲ್ಲೇ ಬರಿ ಮಾಡಿದ್ದಾರೆ. ಒಂದು ಗ್ರೌಂಡ್, ಆ ಇವೆಂಟ್ ನಡಿಬೇಕಾಗಿದ್ದ ಜಾಗದಲ್ಲೇ ಇವತ್ತು ಅಲ್ಲಿ ಒಂದು ಬರಿಯಲ್ ಗ್ರೌಂಡ್ ಅಂತ ಹೇಳ್ಬೋದು. ಆ ಒಂದು 1500 ಜನರುಗಳಿಗೆ ಬರಿಯಲ್ ಮಾಡಿ ಒಂದೊಂದು ಗಿಡಗಳು ನೆಟ್ಟಿದ್ದಾರೆ, ಅವ್ರ ಫೋಟೋನ ಇಟ್ಟು ಒಂದು ಫೋಟೋ ಹಾಕಿ, ಮತ್ತೆ ಅಲ್ಲಿ ಒಂದು ಸ್ಕ್ಯಾನರ್ ಇರುತ್ತೆ, ಅದು ಸ್ಕ್ಯಾನ್ ಮಾಡಿದ್ರೆ ಅವ್ರ ಸ್ಟೋರಿ ನಮ್ಗೆ ಏನು ಅಂತ ತಿಳ್ಕೊಂಡು. ಸ್ಕ್ಯಾನರ್ ಇದೆ, ಎಲ್ಲ ಸಮಾಧಿ ಮೇಲೆ ಒಂದು ಸ್ಕ್ಯಾನರ್. ಸಣ್ಣ ಮಗುವಿಂದ ದೊಡ್ಡವರ ಮಕ್ಕಳು ಎಲ್ಲ ಸೋಲ್ಜರ್ಸ್ ಹೋಗಿದ್ದಾರೆ ಅದ್ರಲ್ಲೆಲ್ಲ. ಒಂದು 2-3 ಸಾವಿರ ವೆಹಿಕಲ್ಸ್ ಕೂಡ ಬರ್ನ್ ಮಾಡಿದ್ದಾರೆ. ಇಟ್ ಇಸ್ ಬರ್ನ್ಟ್.
ಅದನ್ನ ಕೂಡ ಇಟ್ಟಿದ್ದಾರೆ ಒಂದು ಗ್ರೌಂಡ್ ಅಲ್ಲಿ, ಎಲ್ಲ ಬರ್ನ್ ಆಗಿರೋ ಕಾಂಪೌಂಡ್ ಆಗಿ ಅದ್ರ ಒಳಗೆ ನಿಂತಿದೆ. ಮ್ಯೂಸಿಯಂ ತರ ಆಗಿತ್ತು. ಅದಕ್ಕೂ ವಿಸಿಟ್ ಮಾಡಿದ್ವಿ ನಾವು ಲೈವ್ ಆಗಿ. ಆಮೇಲೆ ಸರ್ವೈವ್ ಆಗಿದ್ದು ಒಂದು ಹುಡುಗಿನೇ ನಮ್ಗೆ ಅವತ್ತಿನ ದಿನ ಏನ್ ನಡೀತು ಏನಾಯ್ತು ಅವಳಂಗೆ ಸರ್ವೈವ್ ಆದ್ಲು ನಮಗೆ ಎಕ್ಸ್ಪ್ಲೈನ್ ಮಾಡಿದ್ಲು. ಏನ್ ಹೇಳಿದ್ರು? ಅದೇ ಸೇಮ್ ಇವಾಗ ಒಂದು ಇವೆಂಟ್ ಆಯ್ತು, ಅವರೆಲ್ಲ ಟಿಕೆಟ್ 3-4 ತಿಂಗಳು ಮೊದಲೇ ಟಿಕೆಟ್ ಪರ್ಚೇಸ್ ಮಾಡಿದ್ರು. ಆ ದಿನ ಹಿಂದಿನ ದಿವಸ ರಾತ್ರಿನೇ ಹೋಗಿದ್ದಾರೆ, ಫ್ರೈಡೇ ನೈಟ್ ಹೋದಂಗೆ. ಫ್ರೈಡೇ ಮಾರ್ನಿಂಗ್ ಸ್ಯಾಟರ್ಡೆ ಮಾರ್ನಿಂಗ್ 6:30ಗೆ ಇಮಿಡಿಯೇಟ್ ಆಗಿ ಒಂದು 60 ವೆಹಿಕಲ್ಸ್ ಎಲ್ಲ ಬಂದಿದ್ದವರು, ವೆಹಿಕಲ್ಸ್ ಬಂದು ಒಂದು 10 ಜನ ಒಂದೊಂದು ಗಾಡಿನಲ್ಲಿ ಬಂದಿದ್ದಾರೆ. ಡೈರೆಕ್ಟ್ ಅಟ್ಯಾಕ್ ಅಂತ ಹೇಳ್ಬೋದು. ಅವ್ರದ್ದು ಟಾರ್ಗೆಟ್ ಕೂಡ ಇದೆ ಅಂತೆ. ಸೊ ಇಫ್ ದೇ ಹ್ಯಾವ್ ಅ ಸಫಿಷಿಯಂಟ್ ಟೈಮ್, ಆ ಹುಡುಗಿ ಹೇಳಿದ್ದು ನಮ್ಗೆ ಇದೆಲ್ಲ ಮಾಹಿತಿ. ಒಂದು ಡೈರೆಕ್ಟ್ ಅಟ್ಯಾಕ್ ಮಾಡಿ ಎಲ್ಲರನ್ನೂ ಹೊಡೆಯೋದು ಒಂದೇ ಗಳಿಗೆ. ಮಕ್ಕಳು ನೋಡಲ್ಲ, ದೊಡ್ಡವರು ಇಲ್ಲ, ವಯಸ್ಸಾದವರು ಇಲ್ಲ, ಹೊಡೆಯೋದೇ ಅಷ್ಟೇ. ಇಫ್ ದೇ ಹ್ಯಾವ್ ಅ ಸಫಿಷಿಯಂಟ್ ಅದನ್ನ ಇವತ್ತುವರೆಗೂ ಇಸ್ರೇಲ್ ರಿಮೆಂಬರ್ಸ್. ಅದಕ್ಕೆ ಇವಾಗ ಪ್ರತೀಕಾರಗಳು ನಡೀತಾ ಇದೆ. ಇಸ್ರೇಲ್ ಅಲ್ಲಿರುವಂತಹ ಜನರಿಗೆ ಸಾವಿನ ಬಗ್ಗೆ ಭಯ ಇಲ್ಲ. ನಾನು ಹೇಳದ್ನಲ್ಲ ಆರಂಭದಲ್ಲಿ, ಅಲ್ಲಿ ಹುಟ್ಟುವಂತಹ ಪ್ರತಿಯೊಬ್ಬ ಮಗುವು ಯೋಧನಾಗೆ ಹುಟ್ಟುತ್ತಾನೆ ಅಂತ. ಒಂದು ವಿರಾಮ ತಗೊಳ್ಳಿ, ವಿರಾಮದ ಬಳಿಕ ಚರ್ಚೆ ಮಾಡ್ತಾ ಹೋಗೋಣ.